ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ಧರ್ಮಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರಗೌಡರು ಮತ್ತು ಅವರೆಲ್ಲ ತಂಡ, ನಮ್ಮ ಕೋಲಾರ ಜಿಲ್ಲೆಯ ವಂಶಕ್ಕಿ ಚಲಪತಿಯವರು ಮತ್ತು ಅವರ ತಂಡ, ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ನೇತೃತ್ವದಲ್ಲಿ ಬಂದಂಥ ಈ ಧರ್ಮಯಾತ್ರೆಗೆ ಅದ್ಧೂರಿ ಸ್ವಾಗತವನ್ನು ಕೋರಿ ನಮಗೆಲ್ಲ ಒಂದು ನೈತಿಕವಾದಂಥ ಬೆಂಬಲವನ್ನು ಕೊಟ್ಟು ಯಾತ್ರೆ ಸಾಗಲಿ, ನಾವು ಕೂಡ ನಮ್ಮ ಕ್ಷೇತ್ರದಿಂದ ಸುಮಾರು ಒಂದು 25-30 ಕಾರಲ್ಲಿ ನಮ್ಮ ಮುಖಂಡರು ನಿಮ್ಮ ಜೊತೆ ಬರ್ತಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಮಗೆ ಬೆಂಬಲ ಕೊಡಲು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಮುಖಂಡರು, ನಮಗೆ ಅವ್ರ ಶಾಸಕರು ಆಗಬೇಕಾಗಿತ್ತು, ಆಗಿಲ್ಲ ಆದರೆ ನಮ್ಗೆ ಶಾಸಕರವರೇ ಕೃಷ್ಣಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಒಂದು ಯುದ್ಧಕ್ಕೆ ನಾವು ಹೊರಟಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತಾಗಲೇ ರಾಜ್ಯದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಧರ್ಮಸ್ಥಳದ ವಿಚಾರವಾಗಿ ಧರ್ಮ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ. ಆ ಧರ್ಮ ಯುದ್ಧದ ಭಾಗವಾಗಿ ನಾವು ಇವತ್ತು ಧರ್ಮಯಾತ್ರೆಯನ್ನು ಮಾಡ್ತಾಯಿದ್ದೇವೆ. ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲ ಧರ್ಮಸ್ಥಳಕ್ಕೆ ಹೊರಟು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದು ಆ ಮಂಜುನಾಥನಲ್ಲಿ ಒಂದು ಹರಕೆಯನ್ನು ಮಾಡೋಕ್ಕೆ ಹೊರಟಿದ್ದೇವೆ. ಭಗವಂತನೇ ನಿನ್ನ ಮೇಲೆ ಆರೋಪ ಮಾಡ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಧಾರ್ಮಿಕ ಕೇಂದ್ರ, ನಮ್ಮ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾವ ನಮ್ಮ ವಿಶ್ವಾಸ ಇದೆ, ನಾವೆಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥವ್ರಿಗೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಯಾವುದಾದ್ರೂ ಒಂದು ನೈತಿಕತೆ ಪ್ರಚಾರ ಬಂದಾಗ ಧರ್ಮಸ್ಥಾನದ ಮಂಜುನಾಥನ ಸ್ವಾಮಿ ಮೇಲೆ ಆಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಸಾಂದರ್ಭಿಕ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳ್ತೇವೆ. ಸತ್ಯ ಅಂದರೆ ಮಂಜುನಾಥ. ಅಂಥ ಮಂಜುನಾಥನ ದೇವಸ್ಥಾನದ ಮೇಲೆ ಇವತ್ತು ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಹಿಂದೂಗಳು ಆ ದೈವವನ್ನು ಆರಾಧನೆ ಮಾಡ್ತಾರೆ. ಅಂಥ ದೈವಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ಅವರಿಗೆ ತಕ್ಕ ಶಿಕ್ಷೆಯನ್ನು ಆ ಧರ್ಮಸ್ಥಳದ ಮಂಜುನಾಥ ಕೊಡಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆ ಮಾಡೋಕ್ಕೆ ನಮ್ಮೆಲ್ಲರ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಹೊರಟಿದ್ದೇವೆ. ಈ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಬಗ್ಗೆ ನಮಗೆ ಬೇಸರ ಇದೆ. ಯಾವುದಾದ್ರೂ ಅನ್ಯ ಧರ್ಮೀಯ ವಿಚಾರವಾಗಿ ಯಾವುದೋ ಒಂದು ಮಸೀದಿ ವಿಚಾರನೋ ಯಾವುದಾದ್ರೂ ಚರ್ಚ್ ವಿಚಾರನೋ ಈ ರೀತಿಯಾದಂಥದ್ದಾಗಿದ್ದರೆ ಈ ಸರ್ಕಾರ ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇತ್ತಾ? ಇವತ್ತು ಕಳೆದ 15-20 ದಿವಸದಿಂದ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲಗಳಲ್ಲಿ ಅವಹೇಳನ ಮಾಡ್ತಕ್ಕಂಥ ಕೆಲಸ ನಡೀತಾ ಇದ್ದರೆ, ಯಾರೋ ಒಬ್ಬ ಸಣ್ಣ ಕಾರ್ಯಕರ್ತರು ಯಾರೋ ಇವ್ರು ರಾಹುಲ್ ಗಾಂಧಿ ಮೇಲೆ ಏನಾದರೂ ಪೋಸ್ಟ್ ಹಾಕಿದ್ರೆ, ಇವ್ರು ಕಾಂಗ್ರೆಸ್ ಪಕ್ಷದ ಮೇಲೆ ಪೋಸ್ಟ್ ಹಾಕಿದ್ರೆ, ಇವ್ರು ಹೋಗಿ ಅವ್ರನ್ನ ಕೇಸ್ ಹಾಕಿ ಅರೆಸ್ಟ್ ಮಾಡಿರೋಂಥದ್ದು ನಾವು ಭಾಳ ನೋಡಿದ್ದೀವಿ. ಆದರೆ ಕಳೆದ 25-30 ದಿವಸದಿಂದ ನಿರಂತರವಾಗಿ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಬರೀತಾ ಇದ್ರು, ವಿಡಿಯೋ ಮಾಡ್ತಾಯಿದ್ರು ಕೂಡ ಒಂದೇ ಒಂದು ಸಣ್ಣ ಕ್ರಮವನ್ನು ಈ ರಾಜ್ಯ ಸರ್ಕಾರ ತಗೊಳ್ಳಲ್ಲ. ಒಂದು ಕಡೆ ಯಾವನೋ ಒಬ್ಬನ ತಲೆ ಬುರುಡೆ ಹಿಡ್ಕೊ ಬಂದ ಅಂತಂದರೆ ಅವ್ನ ಮಾತು ಕೇಳಿ ನೀವು SIT ಮಾಡೋದಾದರೆ, ತಲೆ ಬುರುಡೆ ಹಿಡ್ಕೊ ಬಂದು ನಾನು 100 ಶವಗಳನ್ನು ಊತಿದ್ದೀನಿ ಅಂತ ಹೇಳ್ತಾನೆ ಅಂತಾದರೆ ಮೊದಲ ಕೊಲೆಗಾರ ಅವನೇ. ಭಾರತೀಯ ಕಾನೂನು ಪ್ರಕಾರವಾಗಿ ಕೊಲೆ ಮಾಡೋದು ಎಷ್ಟು ಕೆಟ್ಟದೋ, ತಪ್ಪು ಮಾಡೋದು ಎಷ್ಟು ಕೆಟ್ಟದೋ, ಆ ತಪ್ಪು ಮಾಡೋದ್ರ ಜೊತೆ ಇರೋದು ಅದನ್ನು ನೋಡೋದು ಕೂಡ ಅಷ್ಟೇ ತಪ್ಪದು. ಅಂಥ ಕೆಲಸನ ಇವತ್ತು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತಂದರೆ ಅವನನ್ನು ಮೊದಲು ಒಳಗಾಕಿ ಅವನನ್ನು ಎನ್ಕ್ವೈರಿ ಮಾಡಿ ಆಮೇಲೆ ಉಳಿದಂಥ ತನಿಖೆಯನ್ನು ಶುರು ಮಾಡಬೇಕಾಗಿತ್ತು. ಇವತ್ತು ಅವನ ಮುಸುಕುದಾರಿಯನ್ನು ಇರೋ ಥರ ಪ್ರೊಜೆಕ್ಟ್ ಮಾಡಿ ಎಲ್ಲ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಅವ್ನು ಭಾಳ ದೊಡ್ಡ ಮನುಷ್ಯ, ಒಬ್ಬ ಅಪರಾಧಿನೇ, ಅವನು ಆರೋಪಿಯಲ್ಲಿ ಅಪರಾಧಿ, ಇದನ್ನು ಬಂದು ಹೇಳ್ತಾನಂದ್ರೆ ಅವನು ಒಂದು ಒಬ್ಬ ಅಪರಾಧಿ. ತನಿಖೆಯಲ್ಲಿ ಉಳಿದವ್ರು ಯಾರ್ಯಾರವರೇ ಎಲ್ಲ ಆಗಲಿ, ಮೊದಲನೇ ಅಪರಾಧಿ ಅವನೇ, ಆ ವಿಷಯನ ಹೊರಗೆ ತಂದಿರ್ತಕ್ಕಂಥ ಅವನೇ. ಅವನನ್ನು ಮಾಧ್ಯಮಗಳಿಗೆ ಅವನಿಗೆ ಸಂದರ್ಶನ ಕೊಡೋಕ್ಕೆ ಅವಕಾಶ ಮಾಡಿಕೊಡೋದು, ಅವನನ್ನು ವಿಶೇಷವಾಗಿ ತೋರಿಸೋದು ಎಲ್ಲೊರಟಿದೆ ಸರ್ಕಾರ. ಏನು ಮಾಡ್ತಾಯಿದೆ SIT? ಯಾರ ವಿರುದ್ಧ ಇರೋದು ಹೋರಾಟ? ಯಾರನ್ನು ಹಾಳು ಮಾಡಬೇಕು ಅಂತ ಇವ್ರು ಹೊರಟಿರೋದು? ನಿಮಗೆ ತಾಕತ್ತಿದೆಯಾ ಯಾವುದಾದ್ರೂ ಒಂದು ಮಸೀದಿ ಮೇಲೆ ಹೋಗಿ ಮಾಡೋಕ್ಕೆ? ಯಾವುದಾದ್ರು ಒಂದು ಮಸೀದಿನ ಟಚ್ ಮಾಡೋ ಯೋಗ್ಯತೆ ನಿಮಗಿದೆಯಾ? ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡ್ತೇನೆ, ನಿಮಗೆ ತಾಕತ್ತಿದ್ದರೆ ಮಾಡಿಸಿ. ನೀವು ಯಾವುದು ಹಿಂದೆ ಆಗಲಿ ಈಗಾಗಲೇ CBI ಎನ್ಕ್ವೈರಿ ಆಗಿದೆ, ಉಳಿದ ತನಿಖೆಗಳು ಆಗಲಿ. ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ರಿ. ಆ ಕ್ರಮ ತಗೊಳ್ಳೋದು ಬಿಟ್ಟು ಇವತ್ತು ಮಾಧ್ಯಮಗಳ ಮೂಲಕ ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಮಾಡಿ ಶ್ರೀ ಕ್ಷೇತ್ರಕ್ಕೆ, ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ಕ್ಷೇತ್ರದ ಬಗ್ಗೆ ಇವತ್ತು ನೀವು ಅಪಪ್ರಚಾರ ಮಾಡಿಕೊಟ್ಟಿದ್ದೀರಲ್ಲ, ಇವತ್ತೆಲ್ಲೋ ಒಂದು ರೀತಿಯಾಗಿ ಹಿಂದೂ ಧರ್ಮಕ್ಕೆ, ಇವತ್ತು ಹಿಂದೂ ಧರ್ಮವನ್ನು ನೆಗೆಟಿವ್ ಆಗಿ ತೋರಿಸ್ತಕ್ಕಂಥ ಒಂದು ಕೆಲಸ ನೀವೇನು ಮಾಡೋಕ್ಕೆ ಕೊಟ್ಟಿದ್ರೆ ಅದನ್ನು ನಾವು ಯಾರು ಕೂಡ ಸಹಿಸಲ್ಲ. ನಮ್ಮೆಲ್ಲ ಈಗಾಗಲೇ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಒಂದು ತೀರ್ಮಾನದಂತೆ ಈಗಾಗಲೇ ಕಳೆದ ವಾರ ಅವರು ಕೂಡ ಹೋಗಿ ಭೇಟಿ ಕೊಟ್ಟು ದರ್ಶನ ಮಾಡಿ ಬಂದಿದ್ದರು. ಈ ಒಂದು ಏನು ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅದು ನಿಲ್ಲಬೇಕು. ಸರ್ಕಾರ ಇವತ್ತು
ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಆಗ್ರಹ ಅವ್ರು ಏನು ಮಾಡಿದ್ರು ಅದರಂತೆ ನಾವು ಕೂಡ ಇವತ್ತು ದರ್ಶನ ಅಲ್ಲೊಂದು ಮೆರವಣಿಗೆಯನ್ನು ಮಾಡಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಾವು ಮಂಜುನಾಥನ ಹತ್ರ ಅರಿಕೆ ಮಾಡ್ಕೊಳ್ಳೋರಿದ್ದೀವಿ. ಯಾವರೇ ತಪ್ಪು ಮಾಡಿದರೂ ಕೂಡ ಸಹೋದರಿ ಸೌಜನ್ಯ ವಿಚಾರವಾಗ್ಬೋದು, ಬೇರೆ ಪ್ರಕರಣಗಳಲ್ಲಾಗ್ಬೋದು, ಯಾರೇ ತಪ್ಪು ಮಾಡಿದರೂ ಕೂಡ ಭಗವಂತ ಅವ್ರ ಮೇಲೆ ಬೇಗ ಶಿಕ್ಷೆಯನ್ನು ಕೊಡು, ನೀನು ಶಕ್ತಿ ದೇವರಿದೆಯಾ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡೋಕ್ಕೆ ನಮ್ಮೆಲ್ಲ ನಾಯಕರ ನೇತೃತ್ವದ ತಂಡ ಹೊರಟಿದ್ದೇವೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಸಾವಿರಾರು ಜನ ಇವತ್ತು ನೂರಾರು ವಾಹನಗಳಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ಅದರ ಮಹತ್ವ ಎಷ್ಟು ಅಂತ ನೀವು ತಿಳ್ಕೋಬೇಕು. ಈ ಉಡಾಪೆ ಕೆಲಸವನ್ನು, ಈ ಹಿಂದೂ ವಿರೋಧಿ ಕೆಲಸನ ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ನೋಡಿ, ಈಗಾಗಲೇ ಪ್ರಾರಂಭ ಆಗಿದೆ. ಕಳೆದ ವಾರ ಯಲಹಂಕದ ಜನಪ್ರಿಯ ಶಾಸಕರಾದಂಥ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಂದಿತ್ತು. ಇವತ್ತು ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಿಂದ ನಮ್ಮೆಲ್ಲ ನಾಯಕರು, ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ತಂಡ ಹೊರಟಿದ್ದೀವಿ. ನಮ್ಮ ಕುಣಿಗಲ್ನ ಯುವ ಮಿತ್ರರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಮುಂದಿನ ದಿವಸ ಇಡೀ ರಾಜ್ಯದ ಎಲ್ಲ, ಈಗಾಗಲೇ ನಮ್ಗೆ ಬೆಳಗ್ಗೆ ಹೇಳ್ತಿದ್ರು, ಬೆಂಗಳೂರಿನ ಬೊಮ್ಮನಹಳ್ಳಿಯವರು ಬರ್ತಿದ್ದಾರೆ, ಜಯನಗರದವ್ರು ಬರ್ತಿದ್ದಾರೆ, ಆನೇಕಲ್ಲವ್ರು ಬರ್ತಾ ಇದ್ದಾರೆ. ಹೀಗೆ ಶನಿವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿರಂತರವಾಗಿ ಇಡೀ ರಾಜ್ಯದಿಂದ ಎಲ್ಲ ತಂಡಗಳು ಕೂಡ ಧರ್ಮಸ್ಥಳಕ್ಕೆ ಬರುತ್ತೆ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ಸರ್? ರಾಜ್ಯ ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ, ನಿಮಗೆ ಏನಾದರೂ ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನಾದರೂ ಗೌರವ ಇದ್ದರೆ ತಕ್ಷಣ SIT ಏನು ಮಧ್ಯಂತರ ವರದಿ ಕೊಡಿ, ಅದನ್ನು ಹೇಳಿ ಏನಾಗಿದೆ ಅಂತ. ಬಾಯಿ ಬಿಡ್ತಾ ಇಲ್ಲ ನೀವು. ಪ್ರತಿನಿತ್ಯ ಮಾಧ್ಯಮಗಳು ಏನು ಊಹಾಪೋಹಗಳು ಹೇಳ್ತಾರೋ, ಸತ್ಯ ಹೇಳ್ತಿದ್ದಾರೋ, ಯೂಟ್ಯೂಬರ್ಸ್ ಅವ್ರಿಗೆ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾರೋ ಅದೇ ಸತ್ಯ ಅನ್ನೋ ರೀತಿ ಆಗಿದೆ. ಸತ್ಯ ಹೊರಬರಬೇಕು. ಹಿಂದೆ CBI ಎನ್ಕ್ವೈರಿ ಆಗಿತ್ತು, ಅದರ ವರದಿಯನ್ನು ಹೊರಗೆ ಹೇಳಿ ಏನಾಗಿತ್ತು ಹಿಂದೆ CBI ವರದಿಯಲ್ಲಿ ಅಂತ. ಅದೇ ರೀತಿ ಈಗೇನಾಗ್ತಾ ಇದೆ ಅನ್ನೋದನ್ನ ಹೇಳಬೇಕು. ನೀವು ತನಿಖೆ ಮಾಡೋದಾದರೆ ಎಲ್ಲವೂ ಜಗಜ್ಜಾಹೀರ ಮಾಡ್ಕೊಂಡು ಎಪಿಸೋಡ್ಗಳು ಮಾಡಿ ತನಿಖೆ ಮಾಡಬೇಕಾ? ನಮ್ಮ ದೈವ ಧರ್ಮಸ್ಥಳ, ಆ ಧರ್ಮಸ್ಥಳಕ್ಕೆ ಹೋಗಿ ನಾವು ನಮಸ್ಕಾರ ಹಾಕಬೇಕಾದ್ರೆ ಯೋಚನೆ ಮಾಡೋ ರೀತಿ ನೀವು ಮಾಧ್ಯಮಗಳಲ್ಲಿ ಯಾವನ ಅನ್ನಧರ್ಮನೆ ಮಾಡ್ತಾನೆ. ನಿಮಗೆ ತಾಕತ್ತಿದ್ದರೆ ಯಾರಾದರೂ ಒಬ್ಬರು ಪುಲಕೇಶಿ ನಗರದಲ್ಲಿ ನಮ್ಮ MLA ಅವರ ಒಬ್ಬ PA ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಧರ್ಮದ ವಿರುದ್ಧ ಆಗ್ತಾನೆ ಅಂದರೆ ಅವ್ನ ಮನೆಗೆ ಹೋಗಿ ಬೆಂಕಿ ಇಕ್ತಾರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ತಾರೆ. ಇವತ್ತು ಯಾವನೋ ಅನ್ನಧರ್ಮೀಯ ಹಿಂದೂ ಧರ್ಮಸ್ಥಳದ ಬಗ್ಗೆ ಬರೀತಾ ಇದ್ದಾನೆ, ಅವನ ಮೇಲೆ ನೀವು ಕೇಸ್ ಹಾಕಿದ್ದೀರಾ? ವಿಡಿಯೋಗಳು ಮಾಡ್ತಾ ಇದ್ದಾನೆ, ಅವನ ಮೇಲೆ ಕೇಸ್ ಹಾಕಿದ್ದೀರಾ? ಎಲ್ಲಿದ್ದೀರಾ ನೀವು? ಯಾರ್ಯಾರು ಇವತ್ತು ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾರೆ, ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಾ ಇದ್ದಾರೆ ಯಾರು, ಇಷ್ಟೆಲ್ಲ ಆಗಕ್ಕೆ ಕಾರಣ ಯಾರು ಅಂತ ಅವ್ರನ್ನ ಒಳಗೆ ಹಾಕಿದ್ರೆ ಎಲ್ಲ ಸರಿ ಹೋಗ್ತದೆ. ಅದು ಮಾಡಬೇಕು ಅಂತಕ್ಕಂಥ ಆಗ್ರಹ ಮಾಡ್ತೇನೆ.